ಬಸವರಾಜರವರ ಗೆಸ್ಟ್ ಹೌಸಿನಲ್ಲಿ ಅಶೋಕ ನರಸಿಂಹರ ಜೊತೆ ಬಸವರಾಜರ ಮಾತುಕತೆ ಸಾಗಿತ್ತು. ಅಲ್ಲಿಗೆ ಬಂದ ಕಾರ್ತಿಕ್, ನೋಡಿ ಇವನೇ ನನ್ನ ಮಗ ಕಾರ್ತಿಕ್, MBA ಮಾಡಿದ್ದಾನೆ, ನನ್ನ ಆಸ್ತಿಗೆ ಪೂರ್ತಿ ವಾರಸ್ದಾರ ಎಂದರು ಬಸವರಾಜ್ ಅವನ ಹೆಗಲ ಮೇಲೆ ಕೈ ಹಾಕಿ. ಆಯ್ ಅಂಕಲ್ ಎಂದನು ಕಾರ್ತಿಕ್. ನರಸಿಂಹ ಅಶೋಕರ ಕಾಲಿಗೆ ನಮಸ್ಕಾರ ಮಾಡಿ, ಒಳ್ಳೆಯದಾಗಲಿ, ಏನು ಮಾಡ್ಕೊಂಡಿದ್ಯಾ ಎಂದರು ಅಶೋಕ್. ಸದ್ಯಕ್ಕೆ ಓದು ಮುಗಿಸಿ ಮೇಲ್ನೋಟಕ್ಕೆ ನನ್ನ ವ್ಯವಹಾರನ ನೋಡ್ಕೊಳ್ತಾ ಇದ್ದಾನೆ, ಮುಂದೆ ಇವನೇ ಪೂರ್ತಿ ಅಧಿಕೃತವಾಗಿ ಅಧಿಕಾರ ತಗೋತಾನೆ ಎಂದರು ನಗುತ್ತಾ. ರಾಜಕೀಯಕ್ಕೆ ಇಳಿಸುವ ಯೋಚನೆ ಏನಾದರೂ ಇದೆಯಾ, ಅಥವಾ ಹೀಗೆ ಬಿಸ್ನೆಸ್ನಲ್ಲೇ ಇರ್ತಾನಾ ಎಂದರು ಅಶೋಕ್ ಕಾರ್ತಿಕ್ನ ಪರೀಕ್ಷಿಸುವಂತೆ ನೋಡುತ್ತಾ. ನನಗೆ ಆಸೆ ಇದೆ, ನನ್ನ ನಂತರ ಇವನೇ ಎಲ್ಲ ಹಿಡಿತ ತಗೋಬೇಕು ಅಂತ. ಇನ್ನೊಂದು 2-3 ವರ್ಷ ಬಿಟ್ಟು ಇವನು ರಾಜಕೀಯಕ್ಕೆ ಬರಬೇಕು, ಅದಕ್ಕೆ ತಯಾರಿ ಮಾಡ್ತಿದ್ದೀನಿ ಎಂದರು ಗತ್ತಿನಿಂದ. ನೋಡಿ ಬಸವರಾಜ್, ನನ್ನ ಮಗಳನ್ನು ಮುದ್ದಿನಿಂದ ಸಾಕಿದ್ದೀನಿ, ಜೊತೆಗೆ ಅವಳು ಮನೆ ತುಂಬ ಜನ ಇರುವ ಮನೆಯಲ್ಲಿ ಬೆಳೆದಿರುವವಳು. ನಿಮ್ಮ ಮನೆಗೆ ಹೊಂದಿಕೊಳ್ತಾಳೋ ಇಲ್ವೋ ಹಾಗಂತ ಗೃಹಿಣಿ ಅಲ್ಲ, ಅವಳು ಇಂಜಿನಿಯರಿಂಗ್ ಮುಗಿಸಿ ನಮ್ಮ ಅಭಿಯ ಆ್ಯಡ್ ಕಂಪನಿ ನೋಡ್ಕೊಳ್ತಾ ಇದ್ದಾಳೆ. ನಮ್ಮದೇ ಬೇಕಾದಷ್ಟು ಆಸ್ತಿ ಇದೆ, ನಮ್ಮ ಮನೆಗೂ ರಾಜಕೀಯಗೂ ಆಗಿ ಬರುತ್ತಾ ಅಂತ ಎಂದರು ಅಶೋಕ್ ಅನುಮಾನದಲ್ಲಿ. ನಂದು ಸೇಮ್ ಒಪಿನಿಯನ್ ಅಂಕಲ್, ನನಗೂ ರಾಜಕೀಯ, ಓಟ್, ಪ್ರಚಾರ ಎಲ್ಲ ಇಷ್ಟ ಆಗೋಲ್ಲ. ಆದರೂ ಅಪ್ಪ ನನ್ನ ಮಾತೇ ಕೇಳ್ತಿಲ್ಲ, ನನಗಂತೂ ಬಿಸ್ನೆಸ್ ಮೇಲೆ ತರೋದು ಇಷ್ಟ ಎಂದ ಕಾರ್ತಿಕ್ ಅಮಾಯಕನಂತೆ ನಟಿಸುತ್ತಾ. ನನ್ನ ಮಗನಿಗೆ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾಳೆ. ಅಶೋಕ್ ಆಸ್ತಿ ಅಂತಸ್ತು ಸಮವಾಗಿ ಇದ್ದೀವಿ, ನಿಮಗೆ ಮಕ್ಕಳ ಖುಷಿಗಿಂತ ಇನ್ನೇನು ಬೇಕು? ಅವನಿಷ್ಟವೇ ನನ್ನಿಷ್ಟ. ನಿಮ್ಮ ಮಗಳು ನಮ್ಮನೆಗೆ ಸೊಸೆಗಿಂತ ಹೆಚ್ಚಾಗಿ ಮಗಳಾಗಿ ಬರ್ತಾಳೆ. ಮನೆಯಲ್ಲಿ ಇರೋದಾದರೆ ಇರಲಿ, ಬೇಡ ಅಂದರೆ ನಮ್ಮ ಬಿಸ್ನೆಸ್ ನೋಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ ನೋಡಿ ಎಂದರು ಬಸವರಾಜ್ ಗೋವಿನ ಮುಖವಾಡ ಹಾಕಿ. ನಮಗೆ ಯೋಚನೆ ಮಾಡೋಕ್ಕೆ ಸಮಯ ಬೇಕು, ನಿಂತಲ್ಲೇ ನಿರ್ಧಾರ ಮಾಡೋಕ್ಕೆ ಆಗೋಲ್ಲ. ಇನ್ನು ಸನ್ನಿಧಿ ಹತ್ರ ಈ ಮದುವೆ ಬಗ್ಗೆ ಕಾರ್ತಿಕ್ ಬಗ್ಗೆ ಅವಳ ಅಭಿಪ್ರಾಯ ಕೇಳಬೇಕು ಎಂದರು ಅಶೋಕ್. ಅವರಿಗೆ ಮಕ್ಕಳ ಖುಷಿಯೇ ಮುಖ್ಯ. ಧಾರಾಳವಾಗಿ ಅಂಕಲ್, ಮುಂದೆ ಅವಳೇ ಇಲ್ಲಿ ಜೀವನ ಮಾಡಬೇಕಾಗಿರೋದು, ಅವಳ ಅನಿಸಿಕೆನೇ ಮುಖ್ಯ, ನಂದೇನು ತಕರಾರು ಇಲ್ಲ, ನಿಧಾನವಾಗಿ ಯೋಚನೆ ಮಾಡಿ ತಿಳಿಸಿ ಎಂದ ಕಾರ್ತಿಕ್. ಒಳ್ಳೆ ಮಗ ಕನಯ್ಯ, ಇವನಂಥ ಹುಡುಗ ಎಲ್ಲ ಹುಡುಗಿಯರಿಗೆ ಸಿಕ್ಕರೆ ನೋಡು, ಎಲ್ಲ ತಂದೆ ತಾಯಿನೂ ಸುಖವಾಗಿ ಇರ್ತಾರೆ ಎಂದರು ನರಸಿಂಹ. ಸರಿ, ನಾವಿನ್ನು ಹೊರಡ್ತೇವೆ, ಮದುವೆ ಬಗ್ಗೆ ಮನೆಯಲ್ಲಿ ಮಾತಾಡಿ ನಿಮಗೆ ತಿಳಿಸ್ತೇವೆ ಎಂದು ಹೊರ ನಡೆದರು ಅಶೋಕ ನರಸಿಂಹ. ಅಪ್ಪ ಮಗನ ಮುಖದಲ್ಲಿ ವ್ಯಂಗ್ಯ ನಗು ಮೂಡಿತು. ಇತ್ತ ರಂಗ ಕೆಲಸದಾಕೆ ಜೊತೆ ಸೇರಿ ವೇದಾನ ಸಿಟಿ ಆಸ್ಪತ್ರೆಗೆ ಸೇರಿಸಿದ್ದಳು. ಅವಳ ಪರೀಕ್ಷಿಸಿದ ಡಾಕ್ಟರ್ ಕೂಡಲೇ ಗಂಡನ ಕರೆಸುವಂತೆ ಆಜ್ಞೆ ಮಾಡಿದರು. ರಂಗನಿಗೆ ಏನು ಮಾಡಲು ತಿಳಿಯದೆ ವೇದಾನ ತಾಯಿ ಅಶ್ವಿನಿ ಅವರಿಗೆ ಫೋನ್ ಮಾಡಿ ನಿಜ ವಿಷಯ ತಿಳಿಸಿದ. ಅವರಿಗೆ ವಿಚಾರ ಕೇಳಿ ಮೈ ನಡುಗಿತು. ಒಂದೇ ಉಸಿರಿನಲ್ಲಿ ಆಸ್ಪತ್ರೆಗೆ ಬಂದವರು ತಮ್ಮ ಮಗಳ ಸ್ಥಿತಿ ನೋಡಿ ಕುಸಿದು ಹೋದರು. ಕೂಡಲೇ ಕರಣ್ನ ತಂದೆ ತಾಯಿಗೆ ಫೋನ್ ಮಾಡಿ ಹೊರಟು ಬರುವಂತೆ ತಿಳಿಸಿದವರು ಮಗಳ ಜೊತೆ ಅಳಿಯ ಇರದಿದ್ದದ್ದು ನೋಡಿ ಅವರಿಗೆ ಸೂಕ್ಷ್ಮ ಅರ್ಥವಾಗಿತ್ತು. ಕೆಲಸದಾಕೆ ರಂಗ ಕರಣ್ ಕರೆಗೆ ಸಿಗದನ್ನು ವೇದ ಬಸುರಿ ಎಂಬುದರ ಜೊತೆಗೆ ಮನೆಯಲ್ಲಿ ನಡೆದ ವಿಷಯ ತಿಳಿಸಿದರು. ನೋಡಲು ಮೃದು ಎನಿಸಿದರು ಘಾಟಿ ಅಶ್ವಿನಿಯವರು. ಕರಣ್ ಆಫೀಸ್ಗೆ ಫೋನ್ ಮಾಡಿ ಈಗಲೇ ಕರಣ್ಗೆ ಬರುವಂತೆ ಆರ್ಡರ್ ಮಾಡಿದರು. ಅತ್ತೆಯ ಗಡಸು ದನಿ ಕೇಳಿ ಓಡಿ ಬಂದಿದ್ದ ಕರಣ್, ಎಷ್ಟು ಸಾರಿ ನಿಮಗೆ ಫೋನ್ ಮಾಡೋದು, ಅವಳು ಯಾವಳ ಕೈಯಲ್ಲೂ ಫೋನ್ ಕೊಟ್ಟು ಬ್ಯುಸಿ ಅಂತ ಹೇಳಿ ಏನೋ ಮಾಡ್ತಿದ್ದೆ ಎಂದರು ಅಶ್ವಿನಿ ಕರಣ್ ಬರುತ್ತಿದ್ದಂತೆ. ಅದು ಅತ್ತೆ, ನಾನೊಂದು ಮೀಟಿಂಗ್ನಲ್ಲಿದ್ದೆ, ಅದಕ್ಕೆ ಯಾರ ಫೋನಿಗೂ ರೆಸ್ಪಾಂಡ್ ಮಾಡಲಿಲ್ಲ ಎಂದನು ತನ್ನನ್ನು ಸಮರ್ಥಿಸಿಕೊಳ್ಳುತ್ತಾ. ಯಾರ ಫೋನಿಗೂ ಅಂದರೆ ಏನು ಅರ್ಥ? ನನ್ನ ಮಗಳು ನಿಂಗೆ ಯಾರು ಅಂತನಾ? ಅವಳಿಲ್ಲಿ ಸಾಯ್ತಾ ಇದ್ರು, ನಿಂಗೆ ಮೀಟಿಂಗೇ ಮುಖ್ಯನಾ ಎಂದರು ಮಗಳ ಮೇಲಿನ ನಿರ್ಲಕ್ಷ್ಯ ಸಹಿಸದೆ. ಅತ್ತೆ, ತಿಳಿದೆ ಏನೇನೋ ಮಾತಾಡಬೇಡಿ, ಏನಾಯಿತು? ವೇದಾಂಗೆ ಚೆನ್ನಾಗಿ ಇದ್ದಾಳೆ ತಾನೆ, ನನಗೆ ಯಾಕೆ ಯಾರೂ ಫೋನ್ ಮಾಡಲಿಲ್ಲ ಎಂದು ವೇದನಿಗೆ ಏನಾಯಿತೋ ಎಂದು ಹೆದರಿ. ಈಗ ನೆನಪಾದ್ಲ ನನ್ನ ಮಗಳು, ನಿನ್ನ ಫೋನ್ ಸರಿಯಾಗಿ ನೋಡು, ಮನೆಯಿಂದ ಎಷ್ಟು ಕಾಲ್ ಬಂದಿದೆ ಅಂತ. ಅವಳು ಯಾವಳೋ ಹತ್ರನೋ ಫೋನ್ ಕೊಟ್ಟು ಆರಾಮವಾಗಿ ಮಲಗಿ ರೆಸ್ಟ್ ಮಾಡುವಾಗ ಗೊತ್ತಾಗ್ಲಿಲ್ವಾ ಮನೆಯಲ್ಲಿ ಬಸುರಿ ಹೆಂಡತಿ ಇದ್ದಾಳೆ ಅಂತ? ಮೀಟಿಂಗ್ ಅಂತ ಸುಳ್ಳು ಬೇರೆ ಹೇಳ್ತೀಯಾ ಎಂದವರು ಆಗಲೇ ಅವನ ಆಫೀಸ್ನಲ್ಲಿ ವಿಚಾರಿಸಿದ್ದರು. ಅದು ಅತ್ತೆ, ಅವಳು ನಮ್ಮ ಆಫೀಸ್ನಲ್ಲಿ ಮ್ಯಾನೇಜರ್ ಆಗಿದ್ದಾಳೆ, ನಿಧಿ ಅಂತ. ನನಗೆ ತಲೆನೋಯ್ತಾಯಿತ್ತು ಅಂತ ಮಲಗಿದ್ದೆ, ಕ್ಷಮಿಸಿ ಎಂದ ತಲೆ ತಗ್ಗಿಸಿ. ಕ್ಷಮೆ, ನೀನು ಗಳಿಗೆಗೊಂದು ಸುಳ್ಳು ಹೇಳೋದು ನೋಡಿದರೆ ಗೊತ್ತಾಗ್ತಿದೆ ನಿನ್ನ ಕರ್ಮ. ಹೀಗಲ್ಲ, ನಿಮ್ಮ ಅಪ್ಪ ಅಮ್ಮ ಬರಲಿ, ಆಗ ಮಾತಾಡ್ತೀನಿ. ನನ್ನ ಮಗಳಿಗೆ ಏನಾದರೂ ಆಗಲಿ, ಆಗಿದೆ ನಿಂಗೂ ಅವಳಿಗೂ
ಎಚ್ಚರಿಕೆ ನೀಡಿದವರು ಒಂದು ಕಡೆ ಹೋಗಿ ಕುಳಿತರು. ಕರಣ್ಗೆ ವೇದಾನ ಸ್ಥಿತಿ ಗೊತ್ತಾಗದಿದ್ದರೂ ಏನೋ ಹುಷಾರಿಲ್ಲ ಎಂದುಕೊಂಡವನು. ಅರ್ಧ ಗಂಟೆಯ ನಂತರ ಡಾಕ್ಟರ್ ಹೊರಬಂದವರು, ಇಲ್ಲಿ ವೇದ ಹಸ್ಬೆಂಡ್ ಯಾರು ಎಂದರು. ಇವರ ಕಡೆ ನೋಡಿ, ನಾನೇ ಡಾಕ್ಟರ್, ಏನಾಯಿತು? ವೇದಾಗೆ ಚೆನ್ನಾಗಿದ್ದಾಳಲ್ವಾ ಎಂದ. ಏನೇ ಆದರೂ ಹೆಂಡತಿ ಬಗ್ಗೆ ಕಾಳಜಿ ಇತ್ತು. ನೀವೇನ್ರಿ ಹೀಗೆ ಕೇಳ್ತಾ ಇದ್ದೀರಾ? ನಿಮ್ಮ ಹೆಂಡತಿ ಹೊಟ್ಟೆಗೆ ಪೆಟ್ಟು ಬಿದ್ದು ಜಾಸ್ತಿ ರಕ್ತಸ್ರಾವ ಆಗಿದೆ. ಮಗು ಉಳಿದಿಲ್ಲ, ಅಬೋಷನ್ ಆಯಿತು. ಈ ಪೇಪರ್ಸ್ಗೆ ಸೈನ್ ಮಾಡಿ ಎಂದರು ಕೆಲವು ಪೇಪರ್ ಕೊಟ್ಟು. ವಾಟ್? ಪೆಟ್ಟ? ನೋ ಡಾಕ್ಟರ್, ಅವಳು ಮಧ್ಯಾಹ್ನ ಚೆನ್ನಾಗೇ ಇದ್ಲು. ನಾನೇ ಅವಳನ್ನು ಮಾತನಾಡಿಸಿ ಆಫೀಸ್ಗೆ ಹೋಗಿದ್ದೆ. ಸಡನ್ನಾಗಿ ಏನಾಯಿತು ಎಂದವನಿಗೂ ಗಾಬರಿ. ಏನು ಮಾಡಿಕೊಂಡಳೋ ಎಂದು. ಅದನ್ನು ಅವರೇ ಹೇಳಬೇಕು. ಇನ್ನೊಂದು 2 ಗಂಟೆ ಬಿಟ್ಟು ವಾರ್ಡ್ಗೆ ಶಿಫ್ಟ್ ಮಾಡ್ತೇವೆ, ಆಗ ನೀವು ನೋಡ್ಬೋದು. ಈಗ ಹೋಗಿ ಬಿಲ್ ಕಟ್ಟಿ ಎಂದು ಹೊಳ ನಡೆದರು ಡಾಕ್ಟರ್. ಇತ್ತ ಕಡೆ ಸಂಜೆಯ ಸಮಯಕ್ಕೆ ಮನೆಯ ಹೆಂಗಸರೆಲ್ಲ ಟೀ ಕಾಫಿಯಲ್ಲಿ ನಿರತರಾಗಿದ್ದರು. ಗಂಡಸರೆಲ್ಲ ಇನ್ನೂ ಬರುವವರಿದ್ದರು. ಅಂದು ಮನೆಗೆ ಬೇಗ ಬಂದಿದ್ದ ಸಾತ್ವಿಕ್ನ ಬಳಿ ಬಂದ ಸುಮಿತ್ರಾದೇವಿ, ಏನಪ್ಪ ಸಾತ್ವಿಕ್, ಇವತ್ತು ಬೇಗ ಬಂದಿದ್ಯಾ? ಮುಗೀತಾ ಡ್ಯೂಟಿ ಎಂದರು ಮೃದುವಾಗಿ. ಇಂದು ಬೇಗ ಬಂದಿದ್ದು ನೋಡಿ ಅನುಮಾನದಿಂದ. ಹಾಗೇನಿಲ್ಲ ಅಜ್ಜಿ, ಮತ್ತೆ ಹೋಗಬೇಕು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಂದೆ ಅಷ್ಟೆ ಎಂದನು ಮಾಮೂಲಿಯಾಗಿ. ಹೌದೋ, ನಾನೆಲ್ಲೋ ನಿನ್ನ ಹೆಂಡತಿ ಫೋನ್ ಮಾಡಿ ಚಾಡಿ ಹೇಳಿ ಕರೆಸಿದ್ಲು ಅಂದ್ಕೊಂಡೆ ಎಂದರು ಕೊಂಕಿನಿಂದ. ಯಾಕಜ್ಜಿ, ಏನಾಯಿತು? ಇಂಚರ ಯಾಕೆ ನನ್ನ ಕರೆಸ್ತಾಳೆ ಎಂದ ಗೊಂದಲದಲ್ಲಿ. ಏನಿಲ್ಲ ಕಣೋ, ನಿನ್ನ ಹೆಂಡತಿ ಈ ಮನೇಲಿ ತುಂಬ ನಾಜೂಕಾಗಿ ಇದ್ಕೊಂಡು ಭಲೇ ಮಾತು ಆಡ್ತಾಳೆ. ನಮ್ಮ ಜೀವಿತಂಗೆ ಹಂಗಿಸಿ ಮಾತಾಡೋದು ಬೈಯೋದು ಅಲ್ಲದೆ ನಿನಗೇನು ಅಧಿಕಾರ ಇದೆ ಈ ಮನೇಲಿ ಅಂತ ಕೇಳ್ತಾಳೆ. ಮನೆಗೆ ಸೊಸೆಯಾಗಿ ಬಂದು 5 ತಿಂಗಳಿಗೆ ಹೀಗೆ, ಮುಂದೆ ಹೇಗೋ ಎಂದರು ಬೇಸರದಲ್ಲಿ. ಜೀವಿತ ಕಿವಿ ಊದಿದ ಮಾತುಗಳಾಡಿ ನಟಿಸುತ್ತಾ. ಇಲ್ಲ ಅಜ್ಜಿ, ಇಂಚು ಆ ಥರ ಮಾಡೋಲ್ಲ. ನೀವೇನೋ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅವಳು ಯಾಕೆ ಜೀವಿತನ ಬೈತಾಳೆ ಎಂದ. ಇಂಚರ ಜಗಳದ ಹುಡುಗಿ ಅಲ್ಲವೆಂದು. ಅದನ್ನು ನಿನ್ನ ಹೆಂಡತಿ ಹತ್ರನೇ ಕೇಳು. ನಾನಿದ್ದೆ, ನನ್ನ ಮಗಳು ಮೊಮ್ಮಗಳ ಈ ಮನೆಯಲ್ಲಿ ಹಾಡಿ ಅವಮಾನ ಮಾಡೋದು ನಾನು ಸತ್ತ ಮೇಲೆ ಹೇಗೆ ನೋಡ್ಕೊಳ್ತಾರೆ ಇಲ್ಲೇ ಗೊತ್ತಾಗ್ತಿದೆ. ಮೊದಲು ಸರಿಯಾಗಿ ಹೆಂಡತಿಗೆ ಬುದ್ಧಿ ಕಲಿಸು ಎಂದರು ಜೀವಿತ ಹೇಳಿಕೊಟ್ಟ ಹಾಗೆ. ಸರಿ ಅಜ್ಜಿ, ನಾನು ಮಾತಾಡ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ ಎಂದವನು ದುಮುಗುಡುತ್ತಾ ರೂಮಿಗೆ ಬಂದನು. ಇಂಚರ ಎಂದು ಕೂಗಿಕೊಂಡೇ ಬಂದವನು. ಇಂಚರ, ಜೀವಿತನ ಬೈದ್ಯ ನೀನು? ಅಜ್ಜಿ ಹಾಗಂತ ಹೇಳ್ತಿದ್ದಾರೆ ಎಂದ ಅವಳು ಬೈಯಳು ಎನ್ನುವ ನಂಬಿಕೆಯಿಂದ. ಹೂರಿ, ಆದರೆ ಎನ್ನುವಷ್ಟರಲ್ಲಿ ಅವಳ ತೋಲನ್ನು ಬಲವಾಗಿ ಹಿಡಿದು, ಎಷ್ಟೇ ಕೊಬ್ಬು ನಿಂಗೆ? 1000 ಸರಿ ಬಡ್ಕೊಂಡಿದ್ದೀನಿ ಈ ಮನೆಯಲ್ಲಿ ಸ್ವಲ್ಪ ತಗ್ಗಿ ಬಗ್ಗಿ ಇರು ಅಂತ. ಆದರೂ ನಿಂಗೆ ಅಲ್ವಾ ಎಂದವನು ರಟ್ಟೆಯ ಮೇಲಿನ ಹಿಡಿತ ಬಿಗಿ ಮಾಡುತ್ತಾ. ಬಾ ಈಗಲೇ ಅವರ ಹತ್ರ ಕ್ಷಮೆ ಕೇಳು ಎಂದು ಎಳೆದುಕೊಂಡು ಹೋದನು. ಸಾತ್ವಿಕ್ ಇಂಚರನ ಎಳೆದುಕೊಂಡು ಬರುವುದು ನೋಡಿ ಅರ್ಪಿತಾ, ಮೀನಾ, ನಿರುಪಮರಿಗೆ ಗಾಬರಿಯಾಯಿತು. ಶ್ರೇಣಿಕಾ, ಪ್ರಜ್ಞಾ ಗೊಂದಲದಲ್ಲಿ ನೋಡುತ್ತಿದ್ದರೆ ಸಂಜನಾ, ಪ್ರಣತಿ ಮಜ ತೆಗೆದುಕೊಳ್ಳುತ್ತಿದ್ದರು. ಸಾತು, ಏನು ಇದೆಲ್ಲ? ಯಾಕೆ ಅವಳನ್ನಾಗೆ ಹೇಳ್ಕೊಂಡು ಬರ್ತಿದ್ಯಾ? ಮೊದಲು ಕೈ ಬಿಡು ಎಂದರು ನಿರುಪಮ. ಹೇಳ್ತೀನಿ ದೊಡ್ಡಮ್ಮ, 1 ನಿಮಿಷ ಎಂದವನು. ಇಂಚರ, ಅಜ್ಜಿ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಎಂದವನು ಅವಳ ಮುಂದೆ ತಲ್ಲಿ. ನಾನು ಯಾಕ್ರಿ ಕ್ಷಮೆ ಕೇಳಬೇಕು? ತಪ್ಪು ಮಾಡಿದ್ದು ಇವರ ಮೊಮ್ಮಗಳು. ನನ್ನ ತವ್ರ ಮನೆಯವರ ಬಗ್ಗೆ ಕೆಟ್ಟದಾಗಿ ಅವಳು ಮಾತನಾಡ್ತಿದ್ರು, ನಾನು ಸುಮ್ಮನೆ ಕೇಳಿಸ್ಕೊಳ್ಬೇಕಾಗಿತ್ತಾ ಎಂದಳು ಇಂಚರ ದಿಟ್ಟವಾಗಿ, ಗಂಡ ನಂಬುವನೆಂದು. ನೋಡು, ನಿನ್ನ ಎದುರಿಗೆ ಹೇಗೆ ತಿರುಗಿ ಜವಾಬು ಕೊಡ್ತಿದ್ದಾಳೆ ಅಂತ. ನೀನು ಇಲ್ಲದೆ ಇರುವಾಗ ಹೇಗೆ ಮಾತಾಡೋಲ್ಲ? ಚೀಚಿಚಿ, ನಾವೆಲ್ಲ ಯಾವತ್ತೂ ಹೀಗೆ ಗಂಡನೆದುರು ನಿಂತು ಮಾತನಾಡೇ ಇರಲಿಲ್ಲ ಎಂದರು ವ್ಯಂಗ್ಯವಾಗಿ. ನೋಡಿ ಅಜ್ಜಿ, ಜೀವಿತ ಮೊದಲು ನನ್ನ ತಂದೆ ಬಗ್ಗೆ, ನಮ್ಮನೆ ಬಗ್ಗೆ ಕೀಳಾಗಿ ಮಾತಾಡಿದ್ಲು. ನಾನು ಅವಳಂದ ಮಾತಿಗೆ ಉತ್ತರ ಕೊಟ್ಟೆ ಅಷ್ಟೇ, ಇದರಲ್ಲಿ ನನ್ನ ತಪ್ಪಿಲ್ಲ ಎಂದವಳ ತಿರುಗಿಸಿಕೊಂಡು ಕೆನ್ನೆಗೆ ಬಾರಿಸಿದನು. ಏನೇ ಅಷ್ಟೇ, ನಿಮ್ಮ ಮನೆಯವರು ಒಂದು ಮಾತು ಅಂದರೆ ಏನಾಯಿತು? ಅವರ ಬಣ್ಣ ಕಡಿಮೆ ಆಯಿತಾ? ಇಲ್ಲ ತಾನೆ, ತೆಪ್ಪಗೆ ಮನೇಲಿ ಇರೋಕೇನೆ ನಿಂಗೆ ಎಂದನು ಕೋಪದಿಂದ. ಸಾತು ಎಂದ ಅರ್ಪಿತರು ಬರುವ ಮುಂಚೆ ಅಂಜನ ಕೈ ಬೆರಳಚ್ಚು ಸಾತ್ವಿಕ್ನ ಕೆನ್ನೆ ಮೇಲೆ ಬಿದ್ದಿತ್ತು. ಮೊದಲ ಬಾರಿ ಪ್ರೀತಿಯ ಮೈದುನನಿಗೆ ಹೊಡೆದಿದ್ದಳು ಅಂಜನ. ನೀನು ಸ್ಟೇಷನ್ನಲ್ಲೂ ಬರೀ ಇದೇ ಥರ ಸರಿಯಾಗಿ ತನಿಖೆ ಮಾಡದೆ ಇವರ ಮಾತು ನಂಬಿ ಹೊರಗಿನವರ ಮಾತು ಕೇಳಿ ಕೈದಿಗಳಿಗೆ ಶಿಕ್ಷೆ ಕೊಡ್ತೀಯಾ? ಪೊಲೀಸಾಗಿ ಯೋಚನೆ ಮಾಡೋ ವಿವೇಚನೆ ಇಲ್ವಾ ಎಂದವಳು ಮೊದಲ ಬಾರಿ ಕಾಳಿಯಂತಾಗಿದ್ದಳು. ಇನ್ನೊಂದು ಸ್ವಲ್ಪ ಹೊತ್ತು ಮಾವಂದಿರು ಅಭಿ, ಆಕಾಶ್ ಬರ್ತಿದ್ದಾರೆ. ಆಮೇಲೆ ಎಲ್ಲರ ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ಅಲ್ಲಿವರೆಗೂ ತೆಪ್ಪಗಿದ್ರೆ ಸರಿ, ಇಲ್ಲ ನನ್ನ ಕೆಟ್ಟವಳಾಗಿ ನೋಡಬೇಕಾಗುತ್ತದೆ. ಹುಷಾರ್ ಎಂದವಳು ಎಚ್ಚರಿಸುವಂತೆ.
ಮನೆಯಲ್ಲಿ ಏನೋ ನಡೆದಿದೆ ಎಂದು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ ಎಲ್ಲರೂ ಸುಮ್ಮನಾದರೆ ಜೀವಿತ ಕಲ್ಯಾಣಿಗೆ ಅಂಜನಾ ಅವತಾರ ನೋಡಿಯೇ ದಿಗಿಲಾಯಿತು. ಮನೆಯಲ್ಲಿ ನೀರವ ಮೌನ ಆವರಿಸಿತ್ತು. ಸಾತ್ವಿಕ್ನಿಗೆ ಇಂಚರ ದುಡುಕಿದಳು ಅನಿಸಿದರೆ ಇಂಚರಗೆ ತನ್ನ ಗಂಡ ತನ್ನನ್ನು ನಂಬಲಿಲ್ಲ ಎಂದು ಬೇಜಾರಾಗಿತ್ತು. ಕಲ್ಯಾಣಿ, ಸುಮಿತ್ರಾ, ಬಿಂದು, ಜೀವಿತ ರೂಮ್ ಸೇರಿದ್ದರೆ ಹಿರಿ ಸೊಸೆಯರು ಮೌನವಾಗಿ ಕಾಯ್ತಿದ್ದರು. ಒಬ್ಬರಿಂದ ಒಬ್ಬರಂತೆ ಅಂಜನಾ ಬೇಗ ಬರುವಂತೆ ಫೋನ್ ಮಾಡಿ ಹೇಳಿದ್ದರಿಂದ ಎಲ್ಲರೂ ಬಂದಿದ್ದರು. ಅಭಿ, ಅಶೋಕ್, ನರಸಿಂಹರ ಹಿಂದೆ ವರುಣ್, ಇಶಾನ್ ಬಂದಿದ್ದರು. ಯಾರಿಗೂ ಮನೆಯಲ್ಲಿ ಏನಾಗಿದೆ ತಿಳಿಯುತ್ತಿಲ್ಲ. ಅರ್ಪಿತರೇ ಮುಂದೆ ಬಂದು ಮೌನವಾಗಿ ಕಾಯುವಂತೆ ತಿಳಿಸಿದರು. ಅಂಜನಾ ಬಾಯಿ ಬಿಡುತ್ತಿಲ್ಲ. ಸ್ವಲ್ಪ ಹೊತ್ತಿಗೆ ಸಮರ್ಥ್, ಹರೀಶರ ಜೊತೆ ಆಕಾಶ್, ರಮೇಶ್, ಸುಹಾಸ್ನ ಆಗಮನವಾಗಿತ್ತು. ಏನು ವಿಷಯ ಅಂಜು, ಅರ್ಜೆಂಟಾಗಿ ಬನ್ನಿ ಅಂತ ಫೋನ್ ಮಾಡಿ ಹೀಗೆ ಕೂತಿದ್ಯಾ, ಹೇಳು, ಎಲ್ಲ ಬಂದಾಯ್ತಲ್ವಾ ಎಂದ ಸುಹಾಸ್ ತಂಗಿಯ ಕರೆಗೆ. ಹೇಳ್ತೀನಿ ಅಣ್ಣ, ಬರೀ ಒಂದು ಕಡೆಯವರು ಬಂದರೆ ಆಗೋಲ್ಲ, ಇನ್ನೊಂದು ಕಡೆಯವರು ಬರಬೇಕು. ಸನ್ನಿಧಿ ಹೋಗಿ ಅಜ್ಜಿ ತಾತ ಜೊತೆ ಆ ಅತಿಥಿಗಳನ್ನು ಕರ್ಕೊಂಡು ಬಾ ಎಂದಳು ಗಂಭೀರವಾಗಿ. ಏನಾಯ್ತಮ್ಮ, ಯಾಕೆ ಹೀಗೆ ಇದ್ದೀರಾ? ಅರ್ಪಿತಾ, ನಿರುಪಮ, ನೀನಾದರೂ ಹೇಳು ಎಂದರು ರಮೇಶ್. ಮನೆಯ ಮೌನ ಅವರಿಗೆ ಅನುಮಾನ ತರುವಂತೆ ಇದ್ದುದರಿಂದ. ನಮಗೂ ಗೊತ್ತಿಲ್ಲ ರೀ, ನಾವು ದೇವಸ್ಥಾನದಿಂದ ಸಂಜೆ ಬಂದ್ವಿ. ಆಗ ಸಾತ್ವಿಕ್ ಇಂಚುಗೆ ಬೈತಿದ್ದ. ಏನಾಗಿದೆ ಅಂತ ಇವರೇ ಹೇಳಬೇಕು ಎಂದರು ಅರ್ಪಿತಾ. ತಮಗೆ ಗೊತ್ತಿದ್ದದು ಹೇಳಿ. ನಾನು ಸುಮ್ಮನೆ ಬೈಲಿಲ್ಲ ದೊಡ್ಡಪ್ಪ, ಇಂಚು ಜೀವಿತಗೆ ಕೆಟ್ಟದಾಗಿ ಬೈದು ಅವಮಾನ ಮಾಡಿದ್ದಾಳೆ, ಅದಕ್ಕೆ ಎಂದು ಮಾತು ನಿಲ್ಲಿಸಿದ. ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡದೆ ಎಲ್ಲರೂ ಹೆದರಿಗೆ ಹೊಡೆದೆ ಅಲ್ವಾ ಎಂದಳು ಸಿಟ್ಟಿನಿಂದ. ಏನು ಹೊಡೆದ್ನಾ, ಏನು ನಡೆಯಿತು ಅಂತ ಸರಿಯಾಗಿ ಹೇಳು ಅಂಜು ಎಂದ ಆಕಾಶ್ ತಮ್ಮ ಹೆಣ್ಣಿನ ಮೇಲೆ ಕೈ ಮಾಡಿದ್ದನ್ನು ಸಹಿಸದೆ. ಹೀಗಲಾದರೂ ಹೇಳು ಅಂಜನಾ, ಎಲ್ಲರೂ ಬಂದಿದ್ದಾರೆ ಎಂದರು ನರಸಿಂಹ, ಮನೆಯಲ್ಲಿ ಏನು ನಡೆದಿದೆ ತಿಳಿಯಲು. ಹೇಳ್ತೀನಿ ಮಾವ. ಮಧ್ಯಾಹ್ನ ಜೀವಿತ ಯಾರೂ ಇಲ್ಲದ ಸಮಯ ನೋಡಿ ಇಂಚು ತಂದೆ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವಳ ತವರು ಬಗ್ಗೆ ಕೀಳಾಗಿ ಮಾತನಾಡಿದಳಲ್ಲದೆ ಅವಳು ಕೇಳಿದ್ದಕ್ಕೆ ಸಾತು ಬಗ್ಗೆನೂ ಕೇವಲವಾಗಿ ಮಾತಾಡಿದ್ಲು ಎಂದು ಮಾತು ನಿಲ್ಲಿಸಿ ಇಂಚರನ ಮುಖ ನೋಡಿದಳು. ಅವಳ ಕಂಗಳು ಆಗಲೇ ತುಂಬಿತ್ತು. ಮುಂದೆ ಹೇಳಿ ಹತ್ತಿಗೆ ಎಂದ ಅಭಿ ಕೋಪವನ್ನು ತಡೆದು. ಜೀವಿತ ಇಂಚು ಶ್ರೀನಿಕಾ ನಡತೆ ಬಗ್ಗೆ ಮಾತಾಡಿ ಹಂಗಿಸಿದ್ಲು. ಅದನ್ನು ಇಂಚು ಕೇಳೋಕೆ ಹೋದರೆ ಈ ನಿಮ್ಮ ಅತ್ತೆಯವರು ಮಧ್ಯೆ ಬಂದು ಇಂಚುಗೆ ಹೊಡೆದಿದ್ದಲ್ಲದೆ ಅಜ್ಜಿ ಅತ್ತೆ ಸೇರಿ ಇಂಚುನೇ ದೂಷಿಸಿ ಬೈದ್ರು. ಆದರೆ ಈ ಸಾತ್ವಿಕ್ ಅವರು ಹೇಳಿದ ಮಾತನ್ನೇ ನಂಬಿ ಇಂಚುಗೆ ಅವರ ಮುಂದೆ ಬೈದು ಹೊಡೆದು ಬಿಟ್ಟ ಎಂದಳು ದುಃಖದಿಂದ. ನಾನೇನು ಸುಮ್ಮನೆ ಹೊಡಿಲಿಲ್ಲ ಅಂಜನಾ, ಈ ಇಂಚರ ನನ್ನ ಗಂಡನ ಬಗ್ಗೆ ಮಕ್ಕಳ ಬಗ್ಗೆ ತಪ್ಪಾಗಿ ಮಾತಾಡಿದ್ದೆ ಹೊಡೆದದ್ದು. ನೀನು ಸುಮ್ಮನೆ ಹುಳಿ ಹಿಂಡಬೇಡ ಎಂದರು ಕಲ್ಯಾಣಿ ಮನೆಯವರ ಮುಂದೆ ಕೆಟ್ಟವಳಾಗುವೆ ಎಂದು. ಲೋ ಆಕಾಶ್, ನಿನ್ನ ಹೆಂಡ್ತಿನ ಅದ್ದು ಬಸ್ತಲ್ಲಿ ಇಡು ನೋಡು, ಮನೆ ಜನರ ಎದುರಿಗೆ ನಮ್ಮ ಬಗ್ಗೆನೇ ಹೇಗೆ ಚಾಡಿ ಹೇಳ್ತಿದ್ದಾಳೆ ಅಂತ ಅದಕ್ಕೆ ಹೇಳಿದ್ದು. ಈ ಹೊರಗಡೆ ಸೊಸೆಯರ ತರುವುದು ಬೇಡ ಅಂತ. ನನ್ನ ಮಾತು ಯಾರು ಕೇಳ್ತಾರೆ? ಸುಮಿತ್ರಾದೇವಿ ಮನದ ಕಹಿ ಬಿಟ್ಟರು. ಅಜ್ಜಿ, ನಿಮ್ಮ ನಾಟಕನ ಬೇರೆಯವರ ಮುಂದೆ ತೋರಿಸಿ, ನನ್ನ ಮುಂದಲ್ಲ. ಇಂಚರನ ಬಡವರ ಮನೆ ಹುಡುಗಿ ಅಂತ ಬಾಯಿ ಮುಚ್ಚಿಸ್ತೀರಾ? ನಾನು ಏನು ನಿಮ್ಮ ಮೊಮ್ಮಗಳಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ, ಎಲ್ಲ ರೀತಿಯಲ್ಲೂ ನಿಮಗಿಂತ ಬೆಟರಾಗೇ ಇದ್ದೀನಿ ಎಂದಳು ಅಂಜನ ಗತ್ತಿನಿಂದ. ಮೊದಲು ಸುಮ್ಮನಿರಿ, ನೀವಿಬ್ಬರು ಪ್ರಜ್ಞಾ, ಶ್ರೀನಿಕಾ, ನೀವೇನು ಮಾಡ್ತಿದ್ರಿ ಈ ಗಲಾಟೆ ಆಗುವಾಗ ಎಂದನು ಸುಹಾಸ್ ತಂಗಿಯ ಈ ಪರಿವಾದ ಹೊಸದು. ನಾನು ಮಾತ್ರೆ ತಕ್ಕೊಂಡು ಮಲಗಿದ್ದೆ ರೀ, ಕೇಳಿಸ್ಲಿಲ್ಲ. ಶ್ರೀನಿಕಾ ಶಾಪಿಂಗ್ಗೆ ಹೋಗಿದ್ಲು ಅನಿಸುತ್ತೆ ಎಂದಳು ಪ್ರಜ್ಞಾ ಹಲುಕಿನಿಂದ. ನೀವಿಬ್ಬರ ಅಕ್ಕ ತಂಗಿ ಮನೇಲಿ ಇಷ್ಟು ಜಗಳ ಆಗಿದ್ರು ಏನು ಮಾಡ್ತಿದ್ರಿ? ನೀವು ಮಲಗಿದ್ರಾ ಇಲ್ಲ ಶಾಪಿಂಗ್ ಹೋಗಿದ್ರಾ ಎಂದ ಆಕಾಶ್ ವ್ಯಂಗ್ಯವಾಗಿ. ಅವರಿಬ್ಬರು ಮನೆಯಲ್ಲಿ ನಡೆಯುವ ಡ್ರಾಮಾ ನೋಡಿ ಎಂಜಾಯ್ ಮಾಡ್ತಿದ್ರಿ. ಮನೆಗೆ ಬಂದಾಗಿನಿಂದ ಅವ್ರು ಅದೇ ಅಲ್ವಾ ಮಾಡ್ತಾ ಇರೋದು. ಅವರಿಗೇನು ಯಾರು ಏನಾದರೂ ಮಾಡ್ಕೊಳ್ಳಿ, ಬರೀ ಅಕ್ಕ ಮಾತ್ರ ಹೀಗೆ ಅಂದ್ಕೊಂಡೆ. ಇಲ್ಲ, ತಂಗಿನೂ ಅದೇ ಬುದ್ಧಿ ಎಂದಳು ಅಂಜನಾ. ಇಬ್ಬರು ಸೇರಿ ರೂಮ್ನಲ್ಲಿ ಮಾತನಾಡುವುದು ತಿಳಿದು. ಹಲೋ ಅಂಜನಾ, ಮಾತು ಸರಿಯಾಗೇ ಇರಲಿ. ನಿಮ್ಮ ಜಗಳಕ್ಕೆ ಮಧ್ಯೆ ಬಂದು ನಾವೇನು ಮಾಡಬೇಕಾಗಿತ್ತು? ನನ್ನ ಆದಿನಿ ಇವಳಿಗೆ ನೀರಿಳಿಸುವುದು ನೋಡಬೇಕಿತ್ತಾ? ಈ ಹಿಂಚರ ಏನು ಮಾಡಿದೆ? ಜೀವಿ ಹಾಗೆಲ್ಲ ಬೈಯೋಳಲ್ಲ, ಇವಳೇ ಏನೋ ಮಾಡಿರ್ತಾಳೆ ಎಂದಳು ಪ್ರಣತಿ. ಪ್ರಣತಿ, ಅಂಜನ ಇಂಚರ ಈ ಮನೆ ಸೊಸೆಯರು, ಗೌರವ ಇರಲಿ. ಬೇಕಾಬಿಟ್ಟು ಮಾತಾಡೋಕ್ಕೆ ಅವ್ರು ನಿಂತರ ಅತಿಥಿಗಳಲ್ಲ ಎಂದರು ನಿರುಪಮ ಕಟುವಾಗಿ. ಈಗ ಏನಾಯ್ತು ಅಂತ ಈ ಇಂಚರ ನನ್ನ ಮೊಮ್ಮಗಳಿಗೆ ಹಂಗಿಸಿದೆ? ಕಲ್ಯಾಣಿ ಒಂದೇಟ ಹಾಕಿದ್ಲು,
ಅದನ್ನೇ ಈ ಅಂಜನ ದೊಡ್ಡ ನಾಟಕದ ಥರ ತೋರಿಸ್ತಿದ್ದಾಳೆ. ಅದೇನು ಮಹಾ ದೊಡ್ಡ ವಿಷಯ ಅನ್ನೋ ಥರ ಎಂದರು ಸುಮಿತ್ರಾದೇವಿ. ಕರೆಕ್ಟ್ ಅಜ್ಜಿ, ಇವಳ ಗಂಡ ಅತ್ತೆ ಮಾವನೇ ಈ ಮನೆಯಲ್ಲಿ ಏನು ಹೇಳ್ದೆ ಸುಮ್ಮನಿರುವಾಗ ಈ ಬಿಕಾರಿ ಬಾಲ ಬಿಚ್ಚೋಕ್ಕೆ ಬಂದರೆ ಸುಮ್ಮನೆ ಬಿಡ್ತೀನಾ? ಏನು ಯೋಗ್ಯತೆ ಇಲ್ಲದ ಈ ಮನೆಯಲ್ಲಿ ದಂಡಕ್ಕೆ ಬಿದ್ದಿರೋರ ಜೊತೆ ಇವಳೊಬ್ಬಳು ಹೊಸ ದಂಡಪಿಂಡ ಅಷ್ಟೇ. ಅದನ್ನೇ ಈ ಅಂಜನ ದೊಡ್ಡದು ಮಾಡಿ ಇವಳನ್ನು ವಹಿಸ್ಕೊಂಡು ಬರ್ತಾ ಇದ್ದಾಳೆ ಎಂದಳು ಜೀವಿತ. ತಾಯಿ ಅಜ್ಜಿ ಸಪೋರ್ಟ್ ಸಿಕ್ಕಿದ್ದರಿಂದ ಬಿರುಸಾಗಿ ಅವಳ ಕೆನ್ನೆಗೆ 2 ಬಿಗಿದರು ಮೀನಾ. ಏನೇ ಅಂದೆ? ಏನಂದೆ ನೀನು? ನಾವು ದಂಡಕ್ಕೆ ಬಿದ್ದಿರೋರ? ನನ್ನ ಸೊಸೆ ನಾವು ದಂಡಪಿಂಡ ಅಂತೀಯ? ಇಷ್ಟು ದಿನ ನೀವೆಲ್ಲ ಏನಂದ್ರು ಸುಮ್ಮನೆ ಇದ್ದಿದ್ದು ಈ ಮನೆಯಲ್ಲಿ ನಮ್ಮಿಂದ ಮನಸ್ತಾಪ ಬೇಡ ಅಂತ. ಹಾಗಂತ ನಿಮ್ಮ ಮುಂದೆ ಭಯಪಟ್ಟಿದ್ದೀನಿ ಅಂತಲ್ಲ. ನನ್ನ ಗಂಡ ಉದ್ಯಮಿ, ಮಗ ACP, ಮಗಳು ಕಂಪನಿ ನೋಡ್ಕೊಳ್ತಾ ಇದ್ದಾಳೆ. ಇದೆಲ್ಲ ಇರುವ ನನ್ನ ಕುಟುಂಬನ ಅಂಗಿಸೋಕ್ಕೆ ನಿಂಗೇನೆ ಇದೆ ಅಧಿಕಾರ? ಮನೆ ಮಠ ಕಳ್ಕೊಂಡು ಊರು ಬಿಟ್ಟು ಈಗ ತಿಂದು ತೇಗೋಕ್ಕೆ ಬಂದಿರುವ ನಿನ್ನಂಥ ನೀತಿಗೆಟ್ಟವಳ ಬಾಯಲ್ಲಿ ನನ್ನ ಸೊಸೆ ಹೆಸರು ಬರಬಾರ್ದು. ಈ ಪರಿಯ ಸಿಟ್ಟು ಮಾತು ಮೊದಲ ಬಾರಿ ಬಂದಿತ್ತು ಮೀನಾರಿಗೆ. ಮೀನಾ, ಏನೇ ಮಾತಾಡ್ತಿದ್ಯಾ? ಈ ಸುಮಿತ್ರಾದೇವಿ ಮೊಮ್ಮಗಳಿಗೆ ಹೊಡಿತೀಯಾ? ನಿಮ್ಮನ್ನೆಲ್ಲ ಮನೆಗೆ ಸೇರಿಸಿದೆ ತಪ್ಪಾಯಿತು. ನನ್ನ ಮೊಮ್ಮಗಳು ಅಂದಿದ್ರಲ್ಲಿ ಏನು ತಪ್ಪಿತ್ತು? ನೀವು ಮುಚ್ಚಿ ಬಾಯ್ನ. ತಾಯಿ ಆದವಳು ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು. ನೀವು ನಿಮ್ಮ ಮಗಳಿಗೆ ಕಲಿಸಿಲ್ಲ, ಅವಳು ಇವಳಿಗೆ ಕಲಿಸಿಲ್ಲ, ಅಷ್ಟೇ ಆಗಿರೋದು. ನಾವೇನು ಗತಿ ಇಲ್ಲದೆ ಈ ಮನೆಗೆ ಬರಲಿಲ್ಲ, ಅದು ನಿಮಗೂ ಗೊತ್ತು. ಅಶೋಕ್ ಬಾವ ಮಾವ ಹಿಂಸೆ ಮಾಡಿ ಕರೆದಿದ್ದಕ್ಕೆ ಅವರ ಪ್ರೀತಿಗೆ ಬೆಲೆ ಕೊಟ್ಟು ಈ ಮನೆಗೆ ಬಂದಿದ್ದು, ನಿಮ್ಮ ಹತ್ರ ಅಂಗಿಸಿಕೊಳ್ಳೋಕ್ಕಲ್ಲ ಎಂದರು ಮೀನಾ. ಸೊಸೆಗಾಗಿ ಯುದ್ಧಕ್ಕೆ ನಿಂತಿದ್ದರು. ನನ್ನ ಮಗಳಿಗೆ ಹೇಗೆ ಬುದ್ಧಿ ಕಲಿಸ್ಬೇಕಂತ ನಿನ್ನ ಹತ್ರ ನಾನು ತಿಳ್ಕೊಳ್ಬೇಕಾ? ಮೀನಾ, ಇಷ್ಟು ದಿನ ನಮ್ಮೆದುರಿಗೆ ಮಳ್ಳಿ ಥರ ಇದ್ಕೊಂಡು ಈಗ ಯಜಮಾನಿ ಥರ ನಮ್ಮ ಅಮ್ಮಂಗೆ ತಿರುಗಿಸಿ ಹೇಳ್ತಿದ್ಯಾ? ಈ ಅಂಜನ ಹೇಳಿದ್ದನು ನಿಜ ಅಂತ ಹೇಗೆ ನಂಬ್ತೀರಾ? ನಮ್ಮ ಜೊತೆ ಜಗಳ ಆಡಿರೋದು ಇಂಚರ, ಅವಳೇ ಸುಮ್ಮನಿರುವಾಗ ಇವಳದೇನು ಎಂದರು ಕಲ್ಯಾಣಿ. 1 ನಿಮಿಷ ಆಂಟಿ, ನನ್ನ ತಾಯಿ ಬಗ್ಗೆ ಕೇವಲವಾಗಿ ಮಾತನಾಡಬೇಡಿ. ಹೀಗೇನು? ನೀವು ಮಾಡಿದ್ದ ಸಾಧನೆ ನನ್ನ ಹೆಂಡತಿ ಹತ್ರ ಹೇಳಿಸ್ಬೇಕಾ ಎಂದ ಸಾತ್ವಿಕ್. ಇಂಚರನ ಬಳಿ ಬಂದು ಅವಳ ಮುಖ ಬೊಗಸೆಯಲ್ಲಿಡಿದು, ಇಂಚು, ನನ್ನ ಕ್ಷಮಿಸ್ಬಿಡೆ. ನಿನ್ನ ಪ್ರೀತಿಸಿ 1 ದಿನನೂ ನೆಮ್ಮದಿ ಕೊಡಲಿಲ್ಲ ಅಲ್ವಾ? ಈಗ ನಾನು ನಂಬ್ತೀನಿ, ನೀನು ಹೇಳಿದ್ದು ಕೇಳ್ತೀನಿ. ನನಗೆ ನೀನೇ ಮುಖ್ಯ. ಹೇಳು, ಅವರು ನಿಂಗೆ ಯಾಕೆ ಹೊಡೆದ್ರು ಎಂದ. ನಿಜ ತಿಳಿಯದೆ ಹೆಂಡತಿ ಮೇಲೆ ಕೈ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುತ್ತಿದ್ದ. ಗಂಡನ ಈ ಪರಿ ಪ್ರೀತಿಯ ಮಾತುಗಳು ಅವಳಿಗೆ ಧೈರ್ಯ ನೀಡಿತ್ತು. ಅಂಜನಾ ಅಕ್ಕ ಹೇಳಿದ್ದು ನಿಜ ರೀ. ಜೀವಿತ ಅಪ್ಪನ ಬಗ್ಗೆ ಏನೇನೋ ಅಂದ್ಲು. ನಾನು ನಿಮ್ಮ ಬುಟ್ಟಿಗೆ ಹಾಕೊಂಡಂತೆ ಶ್ರೀನ ಕದ್ದು ಅಭಿ ಜೊತೆ ಮದುವೆ ಮಾಡಿಸಿದ್ನಂತೆ. ನಮ್ಮ ಅಪ್ಪ ಅಮ್ಮ ನನಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ವಂತೆ. ನಾವು ಬಡವರೇ ಆಗಲಿ, ಆದರೆ ನಮಗೂ ನಮ್ಮನೆ ಅಪ್ಪ ಅಮ್ಮನ ಬಗ್ಗೆ ಪ್ರೀತಿ ಇರುತ್ತೆ ಅಲ್ವೇನ್ರಿ? ಅದನ್ನೇ ಕೇಳಿದೆ. ನಿಮ್ಮ ತಂದೆ ಇದೇ ಥರ ಬುದ್ಧಿ ಕಲಿಸಿದ್ರ ಅಂದಿದ್ದಕ್ಕೆ ಇವರಮ್ಮನು ಅವಳ ಪರ ವಹಿಸಿ ನನಗೆ ಹೊಡೆದು ಅಪ್ಪನ ಬೈದರು. ಅವರಿಗೆ ಅಜ್ಜಿನೂ ಸಪೋರ್ಟ್ ಮಾಡಿದರು ಎಂದಳು ಇಂಚರ. ಹೆತ್ತವರ ಬಗ್ಗೆ ಮಾತನಾಡಿದವರ ಕ್ಷಮಿಸಳು. ಯಾವ ಮನೆಯಲ್ಲಿ ಖುಷಿ ಪ್ರೀತಿ ತುಂಬಬೇಕಿತ್ತೋ ಅಲ್ಲಿ ಬರೀ ನಿಮ್ಮಗಳ ಗೋಳೆ ಆಗಿದೆ. ಮೊದಲು ನಿನ್ನ ಮಗನಿಂದ ಈ ಮನೆ ನೆಮ್ಮದಿ ಹೋಯಿತು, ಆಮೇಲೆ ಆ ಭಾನು ಬಂದು ಅರ್ಧ ನೆಮ್ಮದಿ ತೆಗೆದ್ಲು. ಈಗ ಮತ್ತೆ ನಿನ್ನ ಮಗಳಿಂದ ನಮ್ಮನೆ ಹಾಳು ಮಾಡ್ತಾ ಇದ್ಯಾ? ನಿಂಗೆ ಏನು ಬೇಕು ಹೇಳು, ಕೊಡ್ತೇವಿ. ನಮ್ಮ ಮಕ್ಕಳ ನೆಮ್ಮದಿ ಹಾಳು ಮಾಡಬೇಡ ಎಂದರು ರಮೇಶ್ ಬೇಸತ್ತವರಂತೆ. ಅವಳಿಗೆ ಯಾಕ್ರೋ ಅಂತೀರಾ? ನಿನ್ನ ಮಕ್ಕಳಿಂದ ಈ ಮನೆ ನೆಮ್ಮದಿ ಹಾಳಾಗಿರೋದು. ಆಕಾಶ್ನಿಗೆ ಬಿಂದುನ ಅಭಿಗೆ ಜೀವಿತನ ತಂದಿದ್ರೆ ಅವ್ರು ಯಾಕೆ ಜಗಳ ಮಾಡ್ತಿದ್ರು? ನನ್ನ ಮಾತಿಗೆ ಬೆಲೆ ಕೊಡದೆ ಯಾವುದೋ ಹಾದಿ ಬೀದಿಯಲ್ಲಿ ಹೋಗೋರನ್ನು ಮನೆ ಸೊಸೆಯರು ಮಾಡಿಕೊಂಡ್ರು. ಇವರು ಇದಕ್ಕೆ ನಮ್ಮನೆ ಆಚಾರ ವಿಚಾರ ಏನೂ ಗೊತ್ತಿಲ್ಲ ಎಂದರು ಸುಮಿತ್ರ ಸೊಸೆಯರ ಗುರಾಯಿಸಿ. ಆಚಾರ ವಿಚಾರದ ಬಗ್ಗೆ ನೀನು ಮಾತಾಡಬೇಡಮ್ಮ. ನಮ್ಮ ಹೆಂಡತಿಯರು ಹಾಗಿದ್ದಕ್ಕೆ ಈ ಮನೆ ಇನ್ನೂ ಹೊಡೆಯದೆ ಒಟ್ಟಾಗಿ ಇರುವುದು. ನಿನ್ನ ಹೆಣ್ಮಕ್ಕಳಿಂದ ಇಲ್ಲಿ ಜಗಳಗಳೇ ಹೊರತು ಸೊಸೆಯಂದರಿಂದ ಅಲ್ಲ, ತಿಳ್ಕೊ. ಮೊದಲು ಆ ಭಾನು, ಈಗ ಇವಳು. ಮದುವೆಯಾದ ಹೆಣ್ಣು ಮಕ್ಕಳು ತವರು ಸೇರಿದರೆ ಇದೇ ಕತೆ ಆಗೋದು ಎಂದರು ಅಶೋಕ್ ಹಲ್ಕಚ್ಚಿ. ಪದೇ ಪದೇ ಅವರ ಅಂಗಿಸ್ಬೇಡ ಅಶೋಕ, ಅವರು ನಿಮ್ಮ ಅಕ್ಕ ತಂಗಿ. ಹಿರಿಯರಾಗಿ ಒಂದು ಮಾತು ಹಾಡಿದರೆ ಅದನ್ನೇ ದೊಡ್ಡದು ಮಾಡ್ತಿದ್ದೀರಾ. ಜೀವಿತ ನಮ್ಮಿಂದ ದೂರ ಇದ್ದು ಈಗ ಮನೆಗೆ ಬಂದಿದ್ದಾಳೆ. ಮತ್ತೆ ಅಂದು ಆಡಿ ಅವರ ಇಲ್ಲಿಂದ ಕಳಿಸ್ಬೇಕು ಅಂತ ಇದ್ದೀರಾ ನೀವೆಲ್ಲ? ಮಕ್ಕಳ ದೂರು ಕೇಳಲಾಗದೆ ಬಾಯಿ ತೆಗೆದರು ರವೀಂದ್ರ. ನೀವು ಸುಮ್ಮನಿರಿ, ನಿಮ್ಮಿಂದಲೇ ಇವತ್ತು ಹೀಗೆ ಆಗ್ತಾ ಇರೋದು. ಅವತ್ತೇ ಆಸ್ತಿ ಭಾಗ ಮಾಡಿ ಇಬ್ಬರಿಗೂ ಅವರ ಪಾಲು ಕೊಡಿ ಅಂದರು. ಕಾರಣ ಹೇಳ್ಕೊಂಡು ಬಂದ್ರಿ.
ಈಗ ನೋಡಿ ನಮ್ಮನೆ ಸೊಸೆಯರನ್ನೇ ಹೊಡೆಯೋ ಮಟ್ಟಕ್ಕೆ ಬಂದಿದ್ದಾಳೆ ನಿಮ್ಮ ಮಗಳು. ಯಾಕೆ ಆ ಹೆಣ್ಣು ಮಗುನ ಇವಳ ಮಗಳ ಥರ ಅಲ್ವಾ? ಇಂಚರ ತಪ್ಪು ಮಾಡಿದರೆ ನಮಗೆ ಹೇಳಬೇಕು, ಅದು ಬಿಟ್ಟು ಇವರಿಗೆ ಹೊಡೆಯೋಕ್ಕೆ ಹೇಳಿದ್ದು ಯಾರು ಎಂದರು ಅಶೋಕ್. ಈಗ ಇದನ್ನೇ ದೊಡ್ಡದು ಮಾಡೋದು ಬೇಡ ಅಣ್ಣ, ನಮ್ಮಿಂದ ನಿಮಗೆ ತೊಂದರೆ ಬೇಡ. ಸಾತ್ವಿಕ್ ಇಂಚರ ಜೊತೆ ಪೊಲೀಸ್ ಕ್ವಾರ್ಟರ್ಸ್ಗೆ ಹೋಗ್ತಾನೆ ಸನ್ನಿಧಿಗೆ ಅಂತ ಆಗಲೇ ಗಂಡು ನೋಡಿದ್ದೇವೆ. ಮದುವೆ ನಿಶ್ಚಯ ಮಾಡೋಣ. ನಾನು ಮೀನಾ ನಮ್ಮ ಹಳೆ ಮನೆಗೆ ಹೋಗ್ತೀವಿ. ಇದರ ಮೇಲೆ ಒತ್ತಾಯ ಮಾಡಬೇಡಿ ಎಂದರು ನರಸಿಂಹ. ಈಗ ನೀನು ಮತ್ತೆ ಶುರು ಮಾಡಬೇಡ, ಸುಮ್ಮನೆ ಕೆಲಸ ನೋಡೋಗು. ಯಾರು ಈ ಮನೆ ಬಿಟ್ಟು ಹೋಗೋದು ಬೇಡ. ಬೇಡ, ಇಷ್ಟು ದಿನ ನಾನು ಸುಮ್ಮನೆ ಇದ್ದಿದ್ದಕ್ಕೆ ಇವತ್ತು ನನ್ನ ಸೊಸೆಗೆ ಈ ನೋವು. ನಾನು ಹೇಳಿದೆ ಅಂತ ನನ್ನ ಹೆಂಡತಿ ಮಕ್ಕಳು ನಿಮ್ಮ ವಿರುದ್ಧ ಬರದೆ ಮೌನವಾಗಿ ಇರೋದು. ಈಗ ನನ್ನ ಮಗಳು ಹೆಂಡತಿನೇ ನಿಮ್ಮ ವಿರುದ್ಧ ಮಾತಾಡ್ತಿದ್ದಾರೆ ಅಂದರೆ ಅದು ನನ್ನ ಸೊಸೆಗೋಸ್ಕರ. ಇನ್ನೊಂದು ಮನೆ ಹೆಣ್ಣು ತಂದು ಹಿಂಸೆ ಮಾಡಿದ್ರು, ನಾನು ಸುಮ್ಮನೆ ಇರೋಲ್ಲ. ಸಾಕು ನಿಮ್ಮ ಸಹವಾಸ ಎಂದು ಅವರ ಮಾತು ಕೇಳಿ ಅರ್ಪಿತ ನಿರುಪಮನ ಕಣ್ಣಲ್ಲಿ ನೀರು ತುಂಬಿತು. ಇಂಚರ, ಈ ಮಾವನ ಕ್ಷಮಿಸಿ ಬಿಡಮ್ಮ, ನೀನು ಸಾತು ಜೊತೆ ಹೊರಟು ಬಿಡು, ಇಲ್ಲಿ ನಿನಗೆ ನೆಮ್ಮದಿ ಸಿಗೋಲ್ಲಮ್ಮ ಎಂದರು ನರಸಿಂಹ ಇಂಚರಗೆ ಕೈ ಮುಗಿದು. ಈಗ ಏನೂ ಮಾತನಾಡಬೇಡಿ ಸಾತು, ನಿನ್ನ ಹೆಂಡತಿ ಕರ್ಕೊಂಡು ರೂಮ್ಗೆ ಹೋಗು. ಡ್ಯೂಟಿಗೆ ಇವಾಗ ಹೋಗಬೇಡ, ನಾನು ಕಮಿಷನರ್ಗೆ ಹೇಳ್ತೀನಿ. ನೀವೆಲ್ಲ ಹೋಗಿ ರೆಸ್ಟ್ ಮಾಡಿ ಹೋಗಿ ಎಂದರು ರಮೇಶ್ ಆದೇಶಿಸುವಂತೆ. ಹಾಂ ದೊಡ್ಡಪ್ಪ, ಒಂದು ಕೊಡುವುದು ಬಾಕಿ ಇತ್ತು, ಕೊಟ್ಟು ಹೋಗ್ತೀನಿ ಎಂದನು. ಜೀವಿತಗೆ 2 ಬಾರಿಸಿದನು. ಎಲ್ಲ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದರು. ಒಂದು ನನ್ನ ಹೆಂಡತಿ ಮನೆಯವರ ಹಂಗಿಸಿದ್ದಕ್ಕೆ, ಇನ್ನೊಂದು ಒಬ್ಬ ACP ಕುಟುಂಬದ ಬಗ್ಗೆ ಕೀಳಾಗಿ ಮಾತನಾಡಿದಕ್ಕೆ ಎಂದವನ ಮಾತು ತುಂಡರಿಸುವಂತೆ. ಸಾತ್ವಿಕ್, ಏನೋ ಮಾಡಿದೆ ಅವಳಿಗೆ, ಯಾಕೋ ಹೊಡೆದೆ, ಅವಳಿನ್ನೂ ಚಿಕ್ಕವಳು ಕಣೋ ಎಂದ ಸಮರ್ಥ ಸಾತ್ವಿಕ್ ಕಾಲರ್ ಹಿಡಿದು. ಯಾಕೆ ಅಂದರೆ ನಿಮ್ಮ ಅಮ್ಮಂಗೂ ಅಜ್ಜಿಗೂ ಹೊಡೆಯೋಕೆ ಆಗೋಲ್ವಲ್ಲ, ಅದಕ್ಕೆ ಮೊದಲು ನೆಟ್ಟಗೆ ಇರೋಕೆ ಹೇಳು ಅವರಿಗೆ, ಆಮೇಲೆ ನನ್ನ ಕಾಲರ್ ಹಿಡಿ ಎಂದ ಸಾತ್ವಿಕ್ ಸಮರ್ಥನ ಕೈಗೊಸರಿ ಇಂಚರ ಕೈ ಹಿಡಿದು ರೂಮಿಗೆ ನಡೆದನು. ನಡೀರಿ ಎಲ್ಲ ನಿಮ್ಮ ರೂಮಿಗೆ, ಊಟ ಕಳಿಸ್ತೀನಿ ಎಂದರು ನಿರುಪಮ ಮಾತು ಮುಂದುವರಿಸದಂತೆ ಪರಿಸ್ಥಿತಿ ತಿಳಿಯಾಗಿಸಲು. ಎಲ್ಲ ಜೋಡಿಗಳು ಒಬ್ಬೊಬ್ಬರಾಗಿ ಬೇಸರ ತಾಶೆ ಕೋಪದಿಂದ ಜಾಗ ಖಾಲಿ ಮಾಡಿದರು. ಅಲ್ಲಿ ಆಕಾಶ್ ಸುಹಾಸ್ ಅಭಿ ದಂಪತಿಗಳಷ್ಟೇ ಉಳಿದಿದ್ದರು. ಅಲ್ಲ ಕಣೆ ಅಂಜು, ಇವತ್ತು ಮೈ ಮೇಲೆ ಯಾವ ದೇವರು ಬಂದಿದ್ದು ಹಾಗೆ ಹಾರಾಡ್ತಿದ್ಯಾ? ನಾನೇ ಭಯ ಬಿದ್ದಿದ್ದೆ. ಮಾರಾಯ್ತಿ ಹುಷಾರ್, ಇವತ್ತು ನಾನು ನಿಮ್ಮ ಅಣ್ಣನ ಜೊತೆ ಟ್ಯಾರಸ್ನಲ್ಲಿ ಮಲಗ್ತೀನಿ ಎಂದ ಆಕಾಶ್ ಹೆಂಡತಿನ ಕಾಲೆಳೆಯುತ್ತ. ಹೇತು ಹೋಗೋ, ತೆಪ್ಪಗೆ ಮಲ್ಕೋ, ನನ್ನ ಹೆಂಡತಿ ಬಿಟ್ಟು ಎಲ್ಲೋ ಬರೋಲ್ಲ. ಅವಳಿಗೆ ಆಗಾಗ ಎದ್ದು ಏನಾದರೂ ಬೇಕಾ ಅಂತ ನೋಡ್ಕೊಂಡು ಕೊಡಬೇಕು. ನೀನು ಬೇಕಿದ್ರೆ ಅಭಿನ ಕರ್ಕೋ ಎಂದ ಸುಹಾಸ್. ಹಲೋ ಸಾಕು ಮಗ, ನಾನು ಒಂದು ಮಗು ತಂದೆ ಆಗಿದ್ದೀನಿ. ಇದೇನೂ ಹೊಸದಲ್ಲ. ಅದೇನೋ ಆಗಾಗ ಎದ್ದು ಕೊಡಬೇಕು ಅಂದ್ಯಲ್ಲ, ಅಂಥದ್ದು ನನ್ನ ತಂಗಿಗೆ ಏನು ಕೊಡ್ತೀಯಪ್ಪ, ನಮಗೂ ಹೇಳು ಎಂದ ಆಕಾಶ್ ತಿರುಗುಬಾನ ಬಿಟ್ಟಿದ್ದ. ಅವರ ಮಾತಿಗೆ ಅಂಜನಾ ಪ್ರಜ್ಞಾ ನಾಚಿಕೊಂಡರೆ ಶ್ರೀನಿಕಾ ಮುಸಿಮುಸಿ ಎಂದು ನಗುತ್ತಿದ್ದಳು. ಲೇ, ನೀನೇನೇ ಸರ್ಕಸ್ ನೋಡ್ತಿದ್ಯಾ? ಇಷ್ಟೊಂದು ಮಾತುಕತೆ ಆಗಿದೆ, ಹೊಡೆದಾಟ ಆಗಿದೆ, ಸುಮ್ಮನೆ ನಿಂತ್ಕೊಂಡು ಸಿನಿಮಾ ನೋಡ್ತಿದ್ಯಾ? ನಿನ್ನ ಅಕ್ಕ ಭಾವನಿಗೆ ಸಮಾಧಾನ ಮಾಡೋಗು, ಪಾಪ ನೋವಾಗಿರಲ್ವಾ ಚೈಲ್ಡ್ ತಂದು ಗದರಿದ ಅಭಿಶ್ರೀಗೆ. ಅದು ಅಭಿ, ನನಗೆ ಭಯ ಆಗೋಯ್ತು. ನಾನು ಮಧ್ಯೆ ಬಂದರೆ ಶಾಪಿಂಗ್ ಯಾಕೆ ಹೋಗಿದ್ದೆ ಅಂತ ನೀವು ನನಗೆ ಹೊಡಿತೀರಾ ಅಂತ ಅದಕ್ಕೆ ಸುಮ್ಮನೆ ನಿಂತ್ಕೊಂಡೆ. ನೀವಾಗಲೇ ಮಾತಾಡು ಅಂದಿದ್ರೆ ಮಾತನಾಡ್ತಿದ್ದೆ ಎಂದಳು ಶ್ರೀ ಅಮಾಯಕವಾಗಿ. ಓ ಅಭಿಮನ್ಯು, ಇಂಚರನ ಸಾತ್ವಿಕ್ ಸಮಾಧಾನ ಮಾಡ್ಕೊಳ್ತಾನೆ ಬಿಡು. ಅದಿರಲಿ, ನೀನು ಯಾವಾಗನಿಂದನಪ್ಪ ಶ್ರೀನಿಕಾಗೆ ಅಭಿ ಆಗಿರೋದು, ನಮಗೆ ಹೇಳೇ ಇಲ್ಲ ಎಂದ ಸುಹಾಸ್ ಹುಬ್ಬು ಕುಣಿಸಿ. ಅವನಿಗೆ ಆಕಾಶ್ ಸಾಥ್ ನೀಡಿದ್ದ. ಕತೆ ಮುಂದುವರಿಯುತ್ತದೆ.